ಬೈಲಹೊಂಗಲದಲ್ಲಿ ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಅನೇಕ ಅನಾಹುತಗಳು ಸಂಭವಿಸಿವೆ. ಒಂದ್ ಕಡೆ ಏನು ಅಂಗಡಿ ಮಳಿಗೆಗಳಿಗೆ ನೀರು ನುಗ್ಗಿದ್ರೆ, ಮತ್ತೊಂದು ಕಡೆ ಏನು ಎಪಿಎಂಸಿಯ ಒಂದು ಕಾಂಪೌಂಡ್ ಕುಸಿದು ಅನಾಹುತ ಸಂಭವಿಸಿರ್ತಕ್ಕಂಥದ್ದು. 2 ಕಾರುಗಳು ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿವೆ. ಸುಮಾರು 12 ಅಡಿ ಎತ್ತರದ ಒಂದು ಎಪಿಎಂಸಿ ಕಾಂಪೌಂಡ್ ಇದಾಗಿದ್ದು, ಏನು ಎಪಿಎಂಸಿ ರಸ್ತೆಯ ಪಕ್ಕದಲ್ಲೇ ನಿನ್ನೆ ಭಾರಿ ಮಳೆಗೆ ಒಂದು ಏನು ಕಾಂಪೌಂಡ್ ಕುಸಿತಗೊಂಡಿದೆ ನೋಡಬಹುದು. ಇದು ಇಲ್ಲಿನ ರಿಪೇರಿಗೆ ಬಂದಂತಹ ಗುಜರಿ ಕಾರುಗಳು ಎಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿವೆ. ಅದರ ಮೇಲೆ ಏನು ಇದು ಕಾಂಪೌಂಡ್ ನ ಗೋಡೆ ಬಿದ್ದಿರ್ತಕ್ಕಂಥದ್ದು. ಈ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿತ್ತು. ಆದರೆ ಸ್ಥಳೀಯರು ಬೆಳಗ್ಗೆ ಜೆಸಿಬಿ ಮೂಲಕ ರಸ್ತೆಯನ್ನ ತೆರವುಗೊಳಿಸಿದ್ದಾರೆ. ಹಾಗೇನೆ ಅನೇಕ ಏನು ಕೆಳ ಹಂತದ ಅಂಗಡಿಗಳಿಗೆ ನೀರು ನುಗ್ಗಿದ್ದು, ಇನ್ನೂ ಬೆಳಗ್ಗೆ ಆದರೂ ಕೂಡ ಇನ್ನೂ ಜನ ಕ್ಲೀನ್ ಅನ್ನ ಮಾಡ್ತಾ ಇದ್ದಾರೆ. ಏನು ನಿನ್ನೆ ಮಧ್ಯಾಹ್ನದಿಂದ ಆರಂಭವಾದಂತಹ ಮಳೆ ಸಂಜೆ ವೇಳೆಗೆ ತೀವ್ರ ಸ್ವರೂಪವನ್ನು ಪಡೆದಿತ್ತು. ಹೀಗಾಗಿ ಬೈಲಹೊಂಗಲದಲ್ಲಿ ಅನೇಕ ಅನಾಹುತಗಳು ಸಂಭವಿಸಿವೆ. ಏನು ಕಾರುಗಳು ಸಂಪೂರ್ಣವಾಗಿ ಗೋಡೆ ಎಫೆಕ್ಟ್ ನಿಂದ ಕುಸಿತಗೊಂಡಿವೆ. ಇಲ್ಲಿನ ಗ್ಯಾರೇಜ್ ನ ಮಾಲೀಕರಿದ್ದಾರೆ, ಅವ್ರ ಮಾತಾಡ್ಸೋಣ. ಸರ್, ನಿಮ್ಮ ಕಾರು ಏನಾಯ್ತು? ಸರ್ವಿಸ್ ಬಂದ ಗಾಡಿಗಳು ಸರ್ ಇವೆಲ್ಲ ಇದೆ. ನಿನ್ನೆ ಮಳೆ 3-4 ಗಂಟೆಗೆ ಮಳೆ ಸ್ಟಾರ್ಟ್ ಆಯ್ತು ಸರ್. ಸಡನ್ ಆಗಿ ನಮ್ಗೇನು ಗೊತ್ತಾಗಲಿಲ್ಲ. ನಾವು ಒಳಗಡೆ ಕುಂತಿದ್ವಿ. ಸಡನ್ ಆಗಿ ಸಪ್ಪಳು ಬಂದ ಕೂಡಲೇ ಗಾಡಿ ಮ್ಯಾಗ ಬಿದ್ದು ರೋಡ್ ಎಲ್ಲ ನೀರು ಅಕ್ವೈರ್ ಆಗಿ ಎಲ್ಲ ವರ್ಕ್ಶಾಪ್ ಒಳಗಡೆ ಮತ್ತು ರೋಡ್ ಒಳಗೆ ನೀರು ಬಂದ್ಬಿಟ್ಟಾವ ಸರ್. ಬಡಾವಣೆಯಲ್ಲಿ ಮಾರುತಿಯಲ್ಲಿ ಎಲ್ಲೊಂದು 2 ವೀಲರ್ ಗ್ಯಾರೇಜು ಮತ್ತು ಬಡಾವಣೆ ಮಾಲಕರ ಮನೆಗೆಲ್ಲ ಒಳಗಡೆ ನೀರು ಹೋಗಿದಾವೆ ಸರ್ ಎಲ್ಲ. ಇದು ಭಾಳ ಮಿನಿಮಮ್ ಒಂದು 68-70 ಕಟ್ಟಿರ್ಬೇಕು ಸರ್. ಅದನ್ನು ಹಳಿಗಾಡಿ ಸರ್ ಅದು. ಹಿಂಗಾಗಿ ಇದು ಸರಿಯಾಗಿ ಮೇಂಟೆನೆನ್ಸ್ ಬಿದ್ದ ಸರ್. ಭಾಳ ಮಳೆ ಆಗಿ ಬಿದ್ದವ್ ಸರ್. ಪಕ್ಕ ಯಾರು ಇದ್ರೆ ದೊಡ್ಡ ಅನಾಹುತ ಆಗೋದು ಸರ್. ಯಾರು ಅದೃಷ್ಟದ ಯಾರು ನಿಂತಿಕ್ಕಿಲ್ಲ ಅಂತ ಯಾರಿಗೇನ ಅಪಾಯ ಆಗಿಲ್ಲ ಸರ್. IPM ಸರ್ ಬಂದು ನೋಡ್ಕೊಂಡು ಹೋಗಿದ್ದಾರೆ ಸರ್. ಅದನ್ನೆಲ್ಲ ನೋಡ್ಕೊಂಡು ನಿನ್ನೆ ಬೆಳಿಗ್ಗೆ ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ ಸರ್. APMC ಚೇರ್ಮನ್ ಬಂದ ಅಧಿಕಾರಿ ಬಂದು ನೋಡ್ಕೊಂಡು ಹೋಗಿದ್ದಾರೆ ಸರ್. ಅಂದ್ರೆ ಸ್ಥಳೀಯರು ಹೇಳ್ತಕ್ಕಂಥದ್ದು, ಈಗ ಎಪಿಎಂಸಿ ಅಧಿಕಾರಿಗಳು ಇದನ್ನ ಕಾಂಪೌಂಡ್ ಅನ್ನ ತೆರವು ಮಾಡಬೇಕಿದಿಲ್ಲ, ಅದು ಹೀಗೆ ಬಿಟ್ರೆ ಇದು ಮತ್ತಷ್ಟು ಅನಾಹುತ ಸಂಭವಿಸುತ್ತೆ. ಮತ್ತೊಂದು ಕಡೆ ಗೋಡೆ ಈಗ ಕುಸಿಯುವ ಹಂತದಲ್ಲಿ ಬಂದು ನಿಂತಿರ್ತಕ್ಕಂಥದ್ದು, ಅದನ್ನ ರಿಪೇರಿ ಮಾಡಬೇಕು. ಯಾಕಂದ್ರೆ ಮಳೆ ಸಂದರ್ಭದಲ್ಲಿ ಯಾರಾದರೂ ಬಂದು ಕಾಂಪೌಂಡ್ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಅದ್ರ ಮೇಲೆ ಕಾಂಪೌಂಡ್ ಕುಸಿಯುವಂತ ಆತಂಕ ಇರತಕ್ಕಂಥದ್ದು. ಒಟ್ಟಾರೆ ಏನು ನಿನ್ನೆ ಸುರಿದಂತಹ ಮಳೆ ಬೈಲಹೊಂಗಲದಲ್ಲಿ ಸಾಕಷ್ಟು ಅನಾಹುತಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಅನೇಕ ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ಗಿದೆ, ಹಾಗೇನೆ ಅನೇಕ ಮನೆಗಳನ್ನು ಕೂಡ ಬಿದ್ದಿರ್ತಕ್ಕಂಥದ್ದು. ಹೀಗಾಗಿ ಬೈಲಹೊಂಗಲದಲ್ಲಿ ಈಗ ನಗರಸಭೆ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಮಳೆಗಾಲ ಸಂದರ್ಭದಲ್ಲಿ ಇಲ್ಲಿನ ಏನು ಡ್ರೈನೇಜ್ಗಳನ್ನ ಆಗ್ಲೇನೆ ಇನ್ನು ಕ್ಲೀನ್ ಮಾಡಬೇಕಿತ್ತು, ಅವನ್ನ ಯಾವುದನ್ನು ಕೂಡ ಮಾಡಿಲ್ಲ. ಹೀಗಾಗಿ ಒಂದು ಮಳೆ ವ್ಯಾಪಕವಾಗಿ ಮಳೆ ಆಗಿದ್ದ ಕಾರಣ ನೀರು ಹೋಗದೆ ಅನೇಕ ಅನಾಹುತಗಳು ಸದ್ಯ ಬೈಲಹೊಂಗಲದಲ್ಲಿ ಸಂಭವಿಸಿವೆ. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ತೋರ್ಸೋದ್ರಿಂದ ಏನೇನೈತೋ ಇಷ್ಟು ಮಟ್ಟ ನೀರಿರ್ತದೆ. ಪೂರ್ತಿ ನೀರ ಬಸ್